ಎಂಟರ್ ಸಿನಿಮಾ ನಿಮಗೆ ಹಳೆ ಬೆಂಗಳೂರು ಕರ್ಕೊಂಡು ಹೋಗುತ್ತೆ. ಕಾಳಿದಾಸ ಕೇಳಿ ಹಳೆ ಬೆಂಗಳೂರನ್ನ ತೋರಿಸ್ತಾನೆ. ಅಲ್ಲಿ ನಡೆಯುವಂಥ ಒಂದು ಎಮೋಷನ್ಸ್ ಏನಿದೆ, ಸೊ ಅದನ್ನು ಹೇಳಕ್ಕೆ ಕೊಟ್ಟಿದ್ದೀವಿ. ಅದೇ ಬರುತ್ತೆ, ಏಪ್ರಿಲ್ಗೆ ಬರುತ್ತೆ, ನೀವೇ ನೋಡ್ತೀರಾ. ಏಪ್ರಿಲ್ಗೆ ಟ್ರೈ ಮಾಡ್ತಾಯಿದ್ದೀನಿ. ಏಪ್ರಿಲ್ ಅಂತ ಹಾಕಿಬಿಟ್ರೆ ನೀವೆಲ್ಲ ಸೇರ್ಕೊಂಡ ಮೇಲೆ ಖುಷಿ ಅನ್ನೋದು ಅಫ್ಕೋರ್ಸ್ ಇಟ್ ಈಸ್ ಅ ಗ್ರೇಟ್ ಅಪಾರ್ಚುನಿಟಿ ಫಾರ್ ಮಿ. ಏಕೆಂದರೆ ಹೀಸ್ ವರ್ಕ್ಡ್ ವಿತ್ ಡೈರೆಕ್ಟರ್ ಅವರು ಎಲ್ಲ ಸೀನಿಯರ್ ಆ್ಯಕ್ಟರ್ಸ್ ಜೊತೆ ವರ್ಕ್ ಮಾಡಿದ್ದಾರೆ. ಸೊ ಅವರು ಎಲ್ಲ ಥರ ಆ್ಯಕ್ಟಿಂಗೂ ನೋಡಿಬಿಟ್ಟಿದ್ದಾರೆ. ಸೊ ನಾವು ಅವ್ರನ್ನ ಸ್ಯಾಟಿಸ್ಫೈ ಮಾಡೋದು ಸ್ವಲ್ಪ ಕಷ್ಟ. ಕರೆಕ್ಟ್ ಅಲ್ವಾ? ಜಿನಿಯನ್ದು ದರ್ಶನ್ ಸರ್ ಜೊತೆ ಮಾಡಿದ್ದಾರೆ, ಸುದೀಪ್ ಸರ್ ಜೊತೆ ಅವ್ರು ಮಾಡಿದ್ದಾರೆ, ಶಿವಣ್ಣನ ಜೊತೆ ಮಾಡಿದ್ದಾರೆ, ಎಕ್ಸ್ಕ್ಯೂಸ್ ಮೀ ರಮ್ಯಾ ಮೇಡಮ್ ಜೊತೆ. ಸೊ ಈ ಸೀನ್ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಜೊತೆನೇ ಮಾಡಿದ್ದಾರೆ. ಅದಕ್ಕೇ ಯಾವ್ದಾರ ಒಂದು ಸೀನ್ ಹೇಳಿದಾಗ ಒಂದು 5-6 ಥರ ಮಾಡ್ತೀನಿ, ಅಣ್ಣ ಇದರಲ್ಲಿ ಯಾವ್ದು ಬೇಕು ನೀವು ಸೆಲೆಕ್ಟ್ ಮಾಡ್ಕೊಳ್ರಿ ಅಂತ. ಏಕೆಂದರೆ ಅವ್ರದ್ದು ಒಂಚೂರು ಅತೃಪ್ತ ಆತ್ಮ, ಇನ್ನೂ ಒಂಚೂರು ಬೇಕು, ನನಗೆ ಇನ್ನೂ ಬೇರೆ ಬೇಕು ಅಂತ ಹೇಳ್ತಾರೆ. ಸೊ ಆತ್ಮನ ತೃಪ್ತಿಪಡಿಸೋದಕ್ಕೊಂದು ಪ್ರಯತ್ನ ನಡೆದಿದೆ. ಇಲ್ಲ ಬ್ರೋ, ವಿ ಹ್ಯಾವ್ ಗಿವನ್ ಅವರ್ 100%. ತುಂಬ ಹೋಮ್ವರ್ಕ್ ಮಾಡಿಕೊಂಡು ಮಾಡಿರೋವಂಥ ಸಿನಿಮಾ ಇದು. ಈ ಸಿನಿಮಾಲಿ ನೀವು ಯೂಶ್ವಲಿ ನಮ್ಮ ಕಡೆಯಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಿರೋ ಅದೆಲ್ಲ ಇರುತ್ತೆ. ಒಳ್ಳೆ ಡೈಲಾಗ್ಸ್ ಅಂತೂ ಡೆಫಿನೆಟ್ಲಿ ಇರುತ್ತೆ. ಆ್ಯಂಡ್ ಮಾಸ್ ಡೈಲಾಗ್ಸು ನಿಮ್ಗೆ ಕೇಳಂಗೆ ಇಲ್ಲ, ಅದಿರುತ್ತೆ. ಒಂದು ಒಳ್ಳೆ ಡ್ರಾಮಾ ಇದೆ, ಜಾಸ್ತಿ ಫೈಟ್ಸ್ ಇರಲ್ಲ ಇದರಲ್ಲಿ. ಫ್ಯಾಮಿಲಿ ಕೂತ್ಕೊಂಡು ನೋಡೋ ಅಂಥ ಒಂದು ಸಿನಿಮಾ. ತುಂಬ ಇನ್ನೋಸೆನ್ಸ್ ಕ್ಯಾರಿ ಮಾಡಿದ್ದಾರೆ. ಅಂದರೆ ಕಾಳಿದಾಸ ಕ್ಯಾರೆಕ್ಟರ್ನ ಅವ್ನು ತುಂಬ ಇನ್ನೋಸೆಂಟು ಅವನು. ಸೊ ಅವನಿಗೆ ಏನಾದರೂ ಆಯಿತು ಅಂದರೆ ಆ್ಯಸ್ ಅನ್ ಆಡಿಯನ್ ಅವ್ರಿಗೆ ಬೇಜಾರಾಗಬೇಕು. ಸೊ ಅಷ್ಟು ಚೆನ್ನಾಗಿ ಪೋಣಿಸಿದ್ದಾರೆ ಕ್ಯಾರೆಕ್ಟರ್ನ. ಮತ್ತು ಡೈರೆಕ್ಟ್ರ್ ಬಗ್ಗೆ ಹೇಳಬೇಕು ಅಂದರೆ ಎಷ್ಟು ಜನ ಸೀನಿಯರ್ ಆ್ಯಕ್ಟರ್ಸ್ ಇದ್ದಾರೆ. ರವಿಚಂದ್ರನ್ ಸರ್ ಆಗಿರ್ಬೋದು, ರಮೇಶ್ ಅರವಿಂದ್ ಅವರಾಗಿರ್ಬೋದು, ಸಂಜಯ್ ದತ್ ಸರು, ಶಿಲ್ಪಾ ಶೆಟ್ಟಿ, ಎಲ್ರಿಗೂ ಸ್ಕ್ರೀನ್ ಸ್ಪೇಸ್ ಅನ್ನೋದಿರುತ್ತೆ. ಸೊ ಇಷ್ಟು ಜನ ಆ್ಯಕ್ಟರ್ಸ್ ಇದ್ದಾಗ ಎಲ್ರಿಗೂ ಸ್ಕ್ರೀನ್ ಸ್ಪೇಸ್ ಹೆಂಗೆ ಕೊಡ್ತೀವಿ, ಮತ್ತು ಅವ್ರದ್ದು ಎಲಿವೇಶನ್ಸ್ ಏನಿರುತ್ತೆ. ಸೊ ಇದನ್ನೆಲ್ಲನೂ ಆ್ಯಸ್ ಅ ಹೋಲ್ ನೋಡಿದ್ರೆ ಹೀಸ್ ಡನ್ ಅ ವಂಡರ್ಫುಲ್ ಜಾಬ್. ಹೀಸ್ ಅ ಪರ್ಫೆಕ್ಟ್ ಡೈರೆಕ್ಟರ್. ಮನೆ ಕಂಟೆಂಟ್ ಚೆನ್ನಾಗಿದ್ರೆ ಎಲ್ಲಿ ಬೇಕಾದ್ರೂ ಜನ ನೋಡ್ತಾರೆ. ಕಂಟೆಂಟ್ ಮೋಸ್ಟ್ ಇಂಪಾರ್ಟೆಂಟ್. ಕಂಟೆಂಟು ಎಲ್ಲಕ್ಕೆ ಪ್ಯಾನ್ ಇಂಡಿಯಾ ಅಂತೇನಿಲ್ಲ, ಪ್ಯಾನ್ ಇಂಡಿಯಾ ಅನ್ಕೊಂಡೇನಿಲ್ಲ, ಕಂಟೆಂಟ್ ಓರಿಯೆಂಟೆಡ್. ಸೊ ಇಲ್ಲಿ 5 ಲ್ಯಾಂಗ್ವೇಜು ಸಿನಿಮಾ ನೋಡ್ತಿದ್ದೆ. ಕಂಟೆಂಟ್ ಸ್ಟ್ರಾಂಗ್ ಆಗಿತ್ತು ಅಂದರೆ ಮೂಲೆಗೆ ಯಾವುದೇ ಭಾಷೆಗೆ ಅಡಚಣೆ ಇಲ್ಲದೆ ಹೋಗುತ್ತೆ. ಸೊ ಅದು ಇಂಪಾರ್ಟೆಂಟ್. ಸೊ ಸ್ಟ್ರಾಂಗ್ ಕಂಟೆಂಟ್. ನಿಮ್ಗೆ ಗೊತ್ತಾಯಿದೆ, ಶಿವ ಎಲ್ಲ ಕಡೆ ನುಗ್ತಾ ಇದ್ದಾನೆ. ಇವಾಗ್ಲೂ ಕುಂಭಮೇಳದಲ್ಲಿ ಎಲ್ಲೋದ್ರೂ ಗುರುಜಿ ಏನಾದರೂ ಹಿಂದಿ ಲಿರಿಕ್ಕು, ಹಾಂ, ಗುರುಜಿ ಕಿ ಚಾಲ್ ದೇಕು ಅಂದ್ಕೊಂಡೆಲ್ಲ ಅಲ್ಲಿ ಕುಂಭಮೇಳದಲ್ಲಿ ಹಾಕೊಂಡು ಹೊಡಿತಿದ್ದಾರೆ. ಅಷ್ಟು ಅದ್ಭುತವಾಗಿ ರೆಸ್ಪಾನ್ಸ್, ಅಷ್ಟು ಅದ್ಭುತವಾಗಿ ಇಟ್ಟಾಗಿದೆ. ಸೊ ಬಿಕಾಸ್ ಆಫ್ ಕಂಟೆಂಟ್ ಸ್ಟ್ರಾಂಗ್ ಆಗಿರೋದ್ರಿಂದ ಕುಂಭಮೇಳದಲ್ಲೂ ಹಾಕೊಂಡು ಇದನ್ನು ಮಾಡ್ತಾರೆ. ಸೊ ಹೋಗ್ತಿದೆ, ಕಂಟೆಂಟ್ ಸ್ಟ್ರಾಂಗ್ ಆಗಿದೆ. ಖಂಡಿತ ಇಟ್ಸ್ ಅ ವೆರಿ ವೆರಿ ಪವರ್ಫುಲ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಯಾಕಂದರೆ ಯಾವುದೇ ಹೀರೋಯಿನ್ಗಾಗಿರಲಿ ಇಂಥ ಒಂದು ಪಾತ್ರನ ಹುಡುಕ್ತಿರ್ತಾರೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಆಗಿ. ಸೊ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಆಗಿ ನನಗೆ ಒಂದು ತುಂಬ ಸ್ಟ್ರಾಂಗ್ ಪಾತ್ರ ಸಿಕ್ಕಿದೆ. ನೀವು ಪೋಸ್ಟ್ರಲ್ಲೇ ನೋಡ್ಬೋದು ಅವ್ರು ಕೂತ್ಕೊಂಡಿರೋ ಸ್ಟೈಲ್ ಆಗಿರಲಿ ಅಥವಾ ಪ್ರತಿಯೊಂದು ಡೀಟೇಲ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ರೆಬೆಲ್ ಇದ್ದಾಳೆ ಅಂತ. ಸಾಂಗಲ್ಲೂ ಅಷ್ಟೇ ಅದೇ ಎನರ್ಜಿ ಥ್ರೂ ಔಟ್ ಕ್ಯಾರಿ ಆಗುತ್ತೆ. ಆ್ಯಂಡ್ ತುಂಬ ವೇಟೇಜ್ ಇರುವಂಥ ಒಂದು ಪಾತ್ರ. ಪಾಪ ಒಬ್ಬರು ಕಾಳಿದಾಸ ತುಂಬ ರಾಗ್ ಮಾಡಿದ್ದಾರೆ. ಏಪ್ರಿಲ್ ರಿಲೀಸ್ ಅಂತ ಹೇಳಿದ್ದೀನಿ. ಟ್ರೈ ಅಂತ ಹೇಳಿದ್ರಲ್ಲ ಸರ್. ಕಲ್ಟ್ ನೀನು ಚಾನ್ಸೇ ಇಲ್ಲ ನೋಡೋಕ್ಕೆ. ಇವೇ ಸರ್ಟಿಫಿಕೇಟೆ 100%. ಓಕೆ, ಆ ಮಟ್ಟಕ್ಕೆ ಇರ್ತದೆ ನೀನು ಅಣ್ಣ. ಅವ್ರು ನೋಡಿದ್ರೆ ಅಯ್ಯೋ ಗುರು ಹಿಂಗ ಅಂತ. ಓಕೆ, ಧ್ರುವರ್ನ ಇಷ್ಟು ದಿವಸ ನೋಡಿದ್ದೀರಲ್ಲ, ಬೇರೆ ಶೇಡಲ್ಲಿ ನೋಡ್ತೀರಾ ಧ್ರುವರ್ನ. ಬಟ್ ಎಲ್ಲ ನೋಡ್ಬೇಕಾದ್ರೆ ನಿನ್ನ ತಮ್ಮನೋ ಅಣ್ಣನೋ ಬಂಧು ಬಳಗ, ನನ್ನ ಮಗ ಹಿಂಗಿರ್ಬೇಕಾಗಿತ್ತು, ನನ್ನ ತಮ್ಮ ಹಿಂಗಿರ್ಬೇಕಾಗಿತ್ತು, ಎಲ್ಲ ಒಂದು ಕಡೆ ನನ್ನ ತಂಗಿಗೆ ಅಣ್ಣ ಹಿಂಗಿರ್ಬೇಕಾಗಿತ್ತು ಅಂತ ಅನಿಸ್ಬೇಕು ಧ್ರುವವ್ರು ನೋಡಿದ್ರೆ.